ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ದಿನ. ಸಪ್ತಮ ಭಾವದಲ್ಲಿ ಚಂದ್ರನು ಸಂಚರಿಸುವಾಗ ಒಳ್ಳೆಯ ಸುಖಭೋಗಾದಿಗಳನ್ನು ಪಡೆಯುವಂತಹ ಸಾಧ್ಯತೆ, ಅಲಂಕಾರ ವಸ್ತುಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ, ದೂರ ಸ್ಥಳದಿಂದ ಶುಭ ವಾರ್ತೆಯನ್ನು ಕೇಳುವಂತಹ ಸಾಧ್ಯತೆಗಳು ಚೆನ್ನಾಗಿದೆ. ಆರ್ಥಿಕ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ಇನ್ನು ವ್ಯಾಪಾರಿಗಳಿಗೆ ಆರ್ಥಿಕ ಸ್ಥಿತಿಯ ಒಳ್ಳೆಯ ಆದಾಯ ಚೆನ್ನಾಗಿರುವ ಸಾಧ್ಯತೆ ಇದೆ. ಆದರೆ ಮೋಸ ಹೋಗುವ ಯೋಗವೂ ಸ್ವಲ್ಪ ಇದೆ. ಸಮಾಧಾನವಾಗಿ ಇದನ್ನು ನಿಭಾಯಿಸಿದರೆ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆ ಮೇಷರಾಶಿಯವರಿಗಿದೆ. ತಾವು ಇವತ್ತಿನ ದಿನ ಮಾಡಬೇಕಾದಂತಹ ದೇವರ ಸೇವೆ, ನಾಗದೇವರ ಸೇವೆ, ನಾಗನಿಗೆ ಅಷ್ಟೋತ್ತರ ಪಾರಾಯಣ, ರಾಹು ಅಷ್ಟೋತ್ತರ ಪಾರಾಯಣ ಮಾಡುವುದು ಬಹಳ ಒಳ್ಳೆಯದು. ವೃಷಭ ರಾಶಿ. ನಿಮ್ಮ ರಾಶಿಗೆ ಈ ದಿನ ಸಾಲದಿಂದ ಮುಕ್ತಿಯಾಗುವಂತಹ ಸಾಧ್ಯತೆ ಅಥವಾ ಬ್ಯಾಂಕು ಸೊಸೈಟಿಗಳಿಂದ ಸಾಲ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು, ಪ್ರಯಾಣ ಯೋಗಾದಿಗಳು, ವಿದೇಶ ಉದ್ಯೋಗಕ್ಕಾಗಿ ವಿದೇಶ ಪ್ರಯಾಣ ಮಾಡುವ ಯೋಗಾದಿಗಳು ಉಂಟಾಗುತ್ತೆ. ಉದ್ಯೋಗದಲ್ಲಿ ನಿಧಾನಗತಿ ಆಗುವುದರಿಂದ ಈ ದಿನ ಸ್ವಲ್ಪ ಖಿನ್ನತೆಯೂ ಉಂಟಾಗಬಹುದು. ಇನ್ನು ವ್ಯಾಪಾರಿಗಳಿಗೆ ಈ ದಿನ ಮಧ್ಯಮವಾದ ಫಲದಾಯಕ. ವೃದ್ಧಾಪ್ಯದವರಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗೃತೆಯಾಗಿರಬೇಕಾದಂತಹ ದಿನ. ನರ ಸಂಬಂಧಪಟ್ಟ, ಎಲುಬಿಗೆ ಸಂಬಂಧಪಟ್ಟ, ಗಂಟುಗಳಿಗೆ ಸಂಬಂಧಪಟ್ಟ, ಸ್ನಾಯುಗಳಿಗೆ ಸಂಬಂಧಪಟ್ಟ ವ್ಯತ್ಯಾಸಗಳು ಕಾಣುವಂತಹ ದಿನ. ಅದರಿಂದ ತಾವು ಈ ದಿನ ಮಾಡಬೇಕಾದಂತಹ ದೇವರ ಸ್ಮರಣೆ, ಸುಬ್ರಹ್ಮಣ್ಯ ದೇವರ ಸ್ಮರಣೆಯನ್ನು ಮಾಡಿ, ಮಹಾಗಣಪತಿಯ ಆರಾಧನೆಯನ್ನು ಮಾಡಿ ಒಳ್ಳೆಯದಾಗುತ್ತೆ. ಮಿಥುನ ರಾಶಿ. ನಿಮ್ಮ ರಾಶಿಗೆ ಈ ದಿನ ಮಕ್ಕಳ ವಿಷಯದಲ್ಲಿ ಚಿಂತೆ ಜಾಸ್ತಿ ಆಗುತ್ತೆ. ವ್ಯಾಪಾರದಲ್ಲಿ ಏರಿಳಿತಗಳು ಕಾಣುವಂತಹ ಸಾಧ್ಯತೆ ಇದೆ. ಕೊಡುವವರೆಗೆ ಹೇಳಿದ ಮಾತನ್ನು ನಡೆಸಿಕೊಳ್ಳಲು ಆಗದೇ ಇರುವ ಅನುಭವಗಳು ಉಂಟಾಗುತ್ತೆ. ಭೂಮಿ ಇತ್ಯಾದಿಗಳನ್ನು ಮಾರುವಂತಹ ಕೆಲವು ಪ್ರಸಂಗಗಳು ಎದುರಾಗುವ ಲಕ್ಷಣ ಇದೆ. ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂಮಿಯ ವಿಷಯದ ವಿವಾದಗಳು ಏಳುವಂತಹ ಸಾಧ್ಯತೆ ಇದೆ. ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವವರಿಗೆ ಸ್ವಲ್ಪ ಜಾಗೃತಿಯಾಗಿರಬೇಕು. ಅಂಗಕ್ಕೆ ಭಂಗವಾಗುವಂತಹ ಸಾಧ್ಯತೆಗಳು ಉಂಟಾಗುತ್ತೆ. ಈ ದಿನ ತುಂಬ ಜಾಗೃತೆಯಾಗಿದ್ದರೆ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಯೋಗ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ, 12ನೇ ಭಾವದಲ್ಲಿ ಕುಜನಿರುವುದರಿಂದ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, ನಾರಸಿಂಹದೇವರ ಸ್ಮರಣೆ ಮಾಡುವುದು ಬಹಳ ಒಳ್ಳೆಯದು. ಕರ್ಕಾಟಕ ರಾಶಿ. ನಿಮ್ಮ ರಾಶಿಗೆ ಈ ದಿನ ವಾಹನ ಬದಲಾಯಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಭೂಮಿಯ ವಿಷಯದಲ್ಲಿ ನೋಡುವಂತಹ ಪ್ರಯತ್ನಗಳು ಆಗಿರಬಹುದು. ಮೋಸ ಹೋಗುವ ಯೋಗವೂ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತಗಳು ಕಾಣುವಂತಹ ಸಾಧ್ಯತೆಗಳಿದೆ. ಆದರೆ ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತೆ ಮಾಡುವ ಸಾಧ್ಯತೆಗಳಿದೆ. ಬೀದಿ ವ್ಯಾಪಾರಿಗಳಲ್ಲಿ ಇವತ್ತು ಒಳ್ಳೆಯ ಲಾಭವನ್ನು ಕಾಣುವಂತಹ ದಿನ. ಶೇರ್ ಮಾರ್ಕೆಟಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ ಅನಿರೀಕ್ಷಿತವಾಗಿ ಏರಿಳಿತಗಳು ಕಾಣುವಂತಹ ಸಾಧ್ಯತೆಗಳಿದೆ. ಈ ದಿನ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಿಶ್ರಪ್ರದವಾದ ಫಲ ಇದೆ. ತಾವು ಮಾಡಬೇಕಾದಂತಹ ಈ ದಿನ ದೇವರ ನಾಮ ಸಂಕೀರ್ತನೆಯನ್ನು, ಆದಿತ್ಯ ಹೃದಯ ಪಾರಾಯಣವನ್ನು, ಶಿವ ಅಷ್ಟೋತ್ತರವನ್ನು ಪಾರಾಯಣ ಮಾಡುವುದರಿಂದ, ಬಿಲ್ವಪತ್ರೆಯನ್ನು ನಿಮ್ಮ ಮನೆಯಲ್ಲಿ ನೀವೇ ಅರ್ಚನೆ ಮಾಡುವುದರಿಂದ ಬಹಳ ಒಳ್ಳೆಯದು. ಸಿಂಹರಾಶಿ. ನಿಮ್ಮ ರಾಶಿಗೆ ಈ ದಿನ ಅವಕಾಶಗಳೆಲ್ಲ ಚೆನ್ನಾಗಿ ಎದುರಿಗಿದೆ. ಆದರೆ ಸಮಯ ಮತ್ತು ಕರ್ತವ್ಯದ ಪ್ರಜ್ಞೆ ವ್ಯತ್ಯಾಸವಾಗಿ ನಷ್ಟವಾಗುವ ಯೋಗವೂ ಎದುರಿಗೆ ಕಾಣಬಹುದು. ಇದು ವ್ಯಾಪಾರಿಗಳಿಗೆ ಜಾಸ್ತಿ. ಇನ್ನು ಬಿಲ್ಡಿಂಗ್ ಕಾಂಟ್ರಾಕ್ಟರಿಗೆ ಜಾಸ್ತಿ ಆಗಿರುತ್ತೆ. ಭೂಮಿಯ ವ್ಯವಹಾರ ಮಾಡುವವರಿಗೆ ಲಾಭದಾಯಕವಾದ ದಿನ ಉಂಟಾಗುವ ಸಾಧ್ಯತೆ ಇದೆ. ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಸಂಪತ್ತುಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ದಿನ ಚಲನಚಿತ್ರದಲ್ಲಿ ನಟಿಸುವಂತಹ ನಟರಿಗೆ ಬಹಳ ಒಳ್ಳೆಯ ಹೆಸರು ಬರುವಂತಹ ಸಾಧ್ಯತೆ ಇದೆ. ಇವತ್ತು ಬಂದಂತಹ ಅವಕಾಶವನ್ನು ತಾವು ಬಿಟ್ಟರೆ ಅದೃಷ್ಟವನ್ನು ಕಳೆದುಕೊಂಡಂತೆ ಅಂತ ಹೇಳ್ತೇವೆ. ಸಿಂಹರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭವಿದೆ. ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಸ್ಮರಣೆ, ಆದಿತ್ಯ ಹೃದಯ ಪಾರಾಯಣ ಮಾಡಿ ಗಣಪತಿಯ ದೇವರ ಸೇವೆಯನ್ನು ಮಾಡುವುದು ಒಳ್ಳೆಯದು. ಕನ್ಯಾ ರಾಶಿ. ನಿಮ್ಮ ರಾಶಿ ಜಾಗ್ರತೆ ಇರಿ. ಪ್ರಯಾಣದಲ್ಲಿ ಸಮಸ್ಯೆಗಳು ಅಥವಾ ಜಾರಿ ಬೀಳುವಂತಹ ಸಾಧ್ಯತೆಗಳು, ಅನಿರೀಕ್ಷಿತ ಶಸ್ತ್ರ ಅಸ್ತ್ರಗಳು ತಾಗುವಂತಹ ಲಕ್ಷಣಗಳು ಅಥವಾ ಶಿರೋವೇದನೆಗಳಿಂದ ಕಾರ್ಯಹಾನಿಯಾಗುವಿಕೆ
ಈ ದಿನ ವ್ಯತ್ಯಾಸಗಳನ್ನು ಅನುಭವಿಸುವಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ವ್ಯಾಪಾರದಲ್ಲಿ ಮಧ್ಯಮ. ಇನ್ನು ವಾಹನ ಚಾಲಕರಿಗೆ ಸ್ವಲ್ಪ ಜಾಗ್ರತೆ, ಅಜಾಗ್ರತೆಯಿಂದಾಗಿ ಅಸಮಾಧಾನದ ಘಟನೆ ಸಂಭವಿಸುವ ಸಾಧ್ಯತೆ ಇದೆ. ಇನ್ನು ಸಿವಿಲ್ ಉದ್ಯೋಗ ಮಾಡುವವರಿಗೆ, ಸಿವಿಲ್ ಇಂಜಿನಿಯರಿಂಗ್, ತಾವು ಮಾಡಿದ ಕೆಲಸದಲ್ಲಿ ಲೆಕ್ಕಾಚಾರಗಳು ವ್ಯತ್ಯಾಸವಾದ ಅನುಭವಗಳು, ಅಸಮಾಧಾನಗಳು ಉಂಟಾಗುತ್ತೆ. ಅದರಿಂದ ಸರಿಯಾಗಿ ತಿಳಿದು ಕರ್ತವ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಸಮಯಕ್ಕೆ ಮಹತ್ವವನ್ನು ಕೊಟ್ಟರೆ ನಿಮ್ಮ ಪಾಲಿಗೆ ಈ ದಿನ ಶುಭ. ತಾವು ಮಾಡಬೇಕಾದ ಈ ದಿನದ ದೇವರ ಸ್ಮರಣೆ, ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ, ದತ್ತಾತ್ರೇಯ ದೇವರ ಸ್ಮರಣೆಯನ್ನು ಮಾಡಿ, ಒಳ್ಳೆಯದಾಗತ್ತೆ.